ಡಾಬಸ್ಪೇಟೆ ಶ್ರೀ ದ್ವಾರಕಾ ಬಾರ್ನಿಂದ ಬೇಜವಾಬ್ದಾರಿ ನಡೆ. ಅಲ್ಲಲ್ಲಿಯೇ ಬಿದ್ದಿವೆ ಮದ್ಯದ ಪ್ಯಾಕೆಟ್, ಕೇಳೋರ್ಯಾರು? ಚರಂಡಿಗಳಲ್ಲಿ ಪ್ಲಾಸ್ಟಿಕ್ ಐಟಮ್ಸ್, ಮಳೆ ಬಂದ್ರೆ ಅದೋ ಗತಿ. ಕಣ್ಮುಚ್ಚಿ ಕುಳಿತಿದ್ದಾರಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು? ಅಬ್ಬಾ, ಈ ದೃಶ್ಯಗಳನ್ನ ನಿಮಗೆ ತೋರಿಸುವುದಕ್ಕೂ ಆಗದಷ್ಟು ಕೊಳಕಾಗಿದೆ ಈ ಜಾಗ. ಅಲ್ಲಲ್ಲಿ ಈ ರೀತಿಯಾಗಿ ಬಾಟಲ್ಗಳನ್ನ ಹಾಕಿರೋದು ಈ ಬಾರ್ನ ಓನರ್, ಹಾಗೇನೆ ಇಲ್ಲಿನ ಸಿಬ್ಬಂದಿಗಳು ಬೇಜವಾಬ್ದಾರಿಯಿಂದ ಈ ರೀತಿಯಾಗಿ ಈ ಕರಾಳ ಸ್ಥಿತಿಯನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಶ್ರೀ ದ್ವಾರಕಾ ಬಾರ್ನಿಂದ ಸೃಷ್ಟಿಯಾದ ಅವಾಂತರ. ಬಾರ್ನಲ್ಲಿ ಕುಡಿದ ಪ್ಲಾಸ್ಟಿಕ್ ಗ್ಲಾಸ್ ಹಾಗೂ ಮದ್ಯಪಾನದ ಪ್ಯಾಕೆಟ್ಗಳನ್ನ ಹೇಗೆ ಈ ಚರಂಡಿಗೆ ಹಾಕಿದ್ದಾರೆ ನೋಡಿ. ಮೊದಲೇ ಈ ಚರಂಡಿಯಲ್ಲಿ ನೀರು ಹೋಗೋದಕ್ಕೆ ವ್ಯವಸ್ಥಿತವಾದ ಮಾರ್ಗ ಇಲ್ಲ. ಈ ಮಧ್ಯೆ ಹೀಗೆ ಅನಾಗರಿಕರಂತೆ ಮದ್ಯಪಾನದ ಬಾಟಲಿ, ಇನ್ನಿತರ ಪ್ಲಾಸ್ಟಿಕ್ ಐಟಮ್ಸ್ ಹಾಕಿದ್ದು ಬಾರ್ ಮುಂದೆ ಇರುವ ಚರಂಡಿಗಳಲ್ಲಿ ನೀರು ಹರಿದು ಹೋಗೋದೇ ಕಷ್ಟ ಸಾಧ್ಯ ಅನ್ನುವಂತಾಗಿದೆ. ಮೊದಲೇ ಮಳೆಗಾಲ, ಹೀಗಿರುವಾಗ ಡಾಬಸ್ಪೇಟೆಯಲ್ಲಿ ಮಳೆ ಬಂದ್ರೆ ಚರಂಡಿಗಳು ನೆಟ್ಟಗಿಲ್ಲದೆ ಇರುವ ಕಾರಣ ರಸ್ತೆ ಕೆರೆಯಿಂದಾಗಿ ನಿಲ್ಲುತ್ತೆ. ಇಷ್ಟಾದ್ರೂ ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನಕ್ಕೆ ಜಾರಿದ್ದಾರೆ. ಸೋಂಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಇಷ್ಟೆಲ್ಲ ಕಸ ಹಾಕಿ ಚರಂಡಿ ಮುಚ್ಚಿದ್ರೂ ಅಧಿಕಾರಿಗಳು ಇತ್ತ ಬರೋದಿರ್ಲಿ. ರಸ್ತೆಗಳು ನದಿಯಂತಾಗಿ ಜನಜೀವನ ಅಸ್ತವ್ಯಸ್ತವಾದ್ರೂ ಸ್ಥಳೀಯರ ಸ್ಥಿತಿಗತಿ ಬಗ್ಗೆ ಒಂದು ಮಾತನ್ನು ಕೂಡ ವಿಚಾರಿಸಿಲ್ಲ. ಈ ನಡೆ ನಿಜಕ್ಕೂ ಖಂಡನೀಯ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಇದಕ್ಕೊಂದು ಸೂಕ್ತ ಪರಿಹಾರ ಮಾಡಿಕೊಡ್ಬೇಕಿದೆ.